ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲೈಫ್ ಅಲ್ಲಿ ಹಾಗೂ ಕಿಚನ್ ಗೆ ಬೇಕಾಗಿರುವಂತ ತುಂಬಾನೇ ಯೂಸ್ಫುಲ್ ಆಗಿರುವಂತ ಹೊಸ ಟಿಪ್ಸ್ ಗಳನ್ನ ನೋಡೋಣ. ಖಂಡಿತವಾಗ್ಲೂ ಎಲ್ಲಾ ಟಿಪ್ಸ್ ನ ತಿಳಿದುಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಲಾಭ ಅನ್ನೋದಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದ್ರೂ ಈ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರಿ, ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ಮನೇಲಿ ಅಡಿಗೆಗೋಸ್ಕರ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಸಾಂಬಾರ್ ಪೌಡರ್ನೆಲ್ಲ ಮಾಡಿಟ್ಕೊತೀವಲ್ವಾ, ಈ ರೀತಿ ಮಾಡಿಟ್ಕೊಳ್ಳುವಂತ ಪೌಡರ್ ಎಷ್ಟೇ ತಿಂಗಳುಗಳಾದ್ರೂ ಅದರಲ್ಲಿರುವಂತ ಟೇಸ್ಟ್ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು ಯಾವುದನ್ನು ಚೇಂಜ್ ಆಗದೆ, ಅಷ್ಟೇ ಅಲ್ಲದೆ ಅದರಲ್ಲಿ ಸ್ವಲ್ಪನೂ ಹುಳ ಹಿಡಿದಿರೋದಕ್ಕೋಸ್ಕರ ಈ ಟಿಪ್ಸ್ ನಾವು ಬಳಸ್ಕೊಳ್ಳೋಣ. ಮೊದಲು ಈ ಸಾಂಬಾರ್ ಪೌಡರ್ನ ನಾವು ಚೆನ್ನಾಗಿ ಜರಡಿ ಇಟ್ಕೋಬೇಕು. ಅದಾದ್ಮೇಲೆ ನಾವು ಯಾವ ಡಬ್ಬದಲ್ಲಿ ಹಾಕಿರ್ತೀವೋ ಆ ಡಬ್ಬದಲ್ಲಿ ಮೊದಲು ನಾವು ಚಕ್ಕೆ ಪೀಸ್ನ ಹಾಕಿರ್ಬೇಕು. ಅದಾದ್ಮೇಲೆ ಸಾಂಬಾರ್ ಪೌಡರ್ನ ಹಾಕಿಟ್ಕೊಂಡು ಮೇಲೆ ಕೂಡ ಒಂದು ಚಕ್ಕೆ ಪೀಸ್ನ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹುಳ ಯಾವುದು ಹಿಡಿಯೋದಿಲ್ಲ. ಅಷ್ಟೇ ಅಲ್ಲದೆ ಎಷ್ಟೇ ದಿನಗಳು ಇಟ್ರು ಇದು ಟೇಸ್ಟ್ ಆಗಲಿ ಅಥವಾ ಫ್ಲೇವರ್ ಆಗಲಿ ಯಾವುದೂ ಚೇಂಜ್ ಆಗೋದಿಲ್ಲ. ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಮನೇಲಿ ಯೂಸ್ ಮಾಡುವಂತ ಕೆಲವೊಂದು ಬಾಕ್ಸ್ ಮುಚ್ಚಳ ಎಲ್ಲ ಕಳ್ದೋದಾಗ ಅಥವಾ ಅದೇನಾದ್ರೂ ಒಡೆದೋದಾಗ ಈ ಬಾಕ್ಸ್ ನಾವು ತಕ್ಷಣಕ್ಕೆ ಕ್ಲೋಸ್ ಮಾಡಿರೋದಕ್ಕೋಸ್ಕರ ಇದಕ್ಕಾಗಿ ನಾನು ಬಲೂನ್ ತಗೊಂಡಿದ್ದೀನಿ. ಮೊದಲು ನಾವು ಬಲೂನ್ ಚೆನ್ನಾಗಿ ಊದಿ ತಗೊಳ್ಬೇಕು. ಅದಾದ್ಮೇಲೆ ಯಾವ ಬಾಕ್ಸ್ ನಾವು ಕ್ಲೋಸ್ ಮಾಡಬೇಕು ಆ ಬಾಕ್ಸ್ ಮೇಲ್ಗಡೆ ಬಲೂನ್ ಈ ರೀತಿ ಇಟ್ಕೊಂಡು ನಿಧಾನವಾಗಿ ಎಡಗೈಯಿಂದ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಹಾಗೆ ಬಲಗೈಯಿಂದ ನಾವು ಗಾಳಿನ ರಿಲೀಸ್ ಮಾಡ್ತಾ ಇರಬೇಕು. ಈ ರೀತಿ ಮಾಡಿದಾಗ ತುಂಬಾನೇ ಈಸಿಯಾಗಿ ಬಲೂನ್ ಕ್ಲೋಸ್ ಆಗ್ಬಿಡುತ್ತೆ. ನೋಡಿ, ಈ ತರ ನಾವು ಬಲೂನ್ ಯೂಸ್ ಮಾಡೋದ್ರಿಂದ ಏರ್ ಟೈಟ್ ಕೂಡ ಇರುತ್ತೆ. ಅಂದ್ರೆ ನೋಡಿ, ಗಾಳಿ ಯಾವುದು ಇರೋಡೆ ಹೋಗೋದಿಲ್ಲ. ಇದರಿಂದ ಹೊರಗಡೆ ಇರುವಂತ ಫುಡ್ ಐಟಮ್ ಯಾವುದು ಬೇಗ ಹಾಳಾಗೋದಿಲ್ಲ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಕುಕ್ಕರ್ ಇಂದ ವಿಷಲ್ ಬಂದ್ಮೇಲೆ ಅದರಲ್ಲಿರುವಂತ ಪ್ರೆಷರ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆದ್ಮೇಲೆ ಈ ವಿಷಲ್ ನ ತೆಗೆದಾಗ ಅದರಿಂದ ಲೈಟ್ ಆಗಿ ಸ್ಟೀಮ್ ಅನ್ನೋದು ಬರ್ತಾ ಇರುತ್ತೆ. ಈ ಸ್ಟೀಮ್ ನಲ್ಲಿ ನಾವು ಗ್ಲಾಸ್ ನ ಬೋರ್ಲ್ ಹಾಕೋಣ. ಗ್ಲಾಸ್ ಅಷ್ಟೇ ಅಲ್ಲದೆ ಕೆಲವೊಂದು ಬಟ್ಲನ್ನು ಸಹ ನಾವು ಇದ್ರ ಮೇಲ್ಗಡೆ ಬೋರ್ಲ್ ಹಾಕೋಬಹುದು. ಅಥವಾ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಇದರಿಂದ ಹಬೆ ಬರ್ತಾ ಇರುತ್ತಲ್ವಾ, ಇದ್ರ ಮೇಲ್ಗಡೆ ಒಂದು ಸೌಟ್ ನ ಇಟ್ಕೊಂಡು ಈ ರೀತಿ ನಾವು ಅದ್ರ ಮೇಲ್ಗಡೆ ಗ್ಲಾಸ್ ನ ಅಥವಾ ಬಟ್ಲನ್ನ ಇಟ್ಕೊಳ್ಳೋಣ. ಈ ತರ ಒಂದ್ ನಿಮಿಷ ಹಾಗೆ ಇಟ್ಕೊಂಡು ಆಮೇಲೆ ತೆಗೆದು ಇದನ್ನ ಯೂಸ್ ಮಾಡ್ಕೋಬಹುದು. ಈ ರೀತಿ ನಾವು ಯಾಕೆ ಮಾಡ್ಕೋಬೇಕು ಅಂದ್ರೆ ಕೆಲವೊಂದ್ಸಲ ನಾವು ಪಾತ್ರೆಗಳನ್ನ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ರು ಅದರಲ್ಲಿ ಕೆಲವು ಸ್ಮೆಲ್ ಅನ್ನೋದು ಹಾಗೆ ಬರ್ತಾ ಇರುತ್ತೆ. ನಾನ್ ವೆಜ್ ಮಾಡೋದಕ್ಕೆ ಬಳಸಿರುವಂತ ಬಟ್ಲ್ ಇರ್ಬೋದು, ಅಥವಾ ನೀರ್ ಕುಡಿಯೋದಕ್ಕೆ ಬಳಸಿರುವಂತ ಗ್ಲಾಸ್ ಇರ್ಬೋದು, ಅಥವಾ ಮೊಟ್ಟೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಬಳಸಿರುವಂತ ಬಟ್ಲ್ ಇರ್ಬೋದು, ಇದರಲ್ಲೆಲ್ಲ ಒಂದ್ ಸ್ವಲ್ಪ ಕೆಟ್ಟ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಈ ರೀತಿ ಬರುವಂತ ಸ್ಮೆಲ್ ಅನ್ನ ಹೋಗಿಸ್ಕೊಳ್ಳೋದಕ್ಕೋಸ್ಕರ ಈ ತರ ನಾವು ಸ್ಟೀಮ್ ಅಲ್ಲಿ ತೋರಿಸಿದಾಗ ಖಂಡಿತವಾಗ್ಲೂ ಅದರಲ್ಲಿ ಸ್ಮೆಲ್ ಯಾವುದು ಇರೋದಿಲ್ಲ. ನೀವು ಸಹ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ. ಈಗಿನ ದಿನಗಳಲ್ಲಿ ಎಲ್ಲರ ಮೇಲೂ ವಾಟರ್ ಫಿಲ್ಟರ್ ಅನ್ನೋದು ಇದ್ದೇ ಇರುತ್ತೆ. ಈ ರೀತಿ ಇರುವಂತ ವಾಟರ್ ಫಿಲ್ಟರ್ ನಲ್ಲಿ ಈ ಚಿಕ್ಕದಾಗಿರುವಂತ ಮೂಟೆನ ಹಾಕೋಣ. ನೋಡಿ, ಇದರಲ್ಲಿ ನೀರು ಸ್ವಲ್ಪ ಇದ್ದಾಗ ಹಾಕೊಂಡು ಆಮೇಲೆ ನಾನು ನೀರನ್ನ ಫಿಲ್ ಮಾಡ್ಕೊತಾ ಇದೀನಿ. ಈ ತರ ಚಿಕ್ಕ ಮೂಟೆನ ನೀರಲ್ಲಿ ಹಾಕಿಟ್ಟು ಅದನ್ನ ನಾವು 1 ಅವರ್ ಬಿಟ್ಟು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಆ ನೀರು ತುಂಬಾನೇ ಕೂಲ್ ಆಗಿರುತ್ತೆ. ನೋಡಿ, ಬೇಸಿಗೆಗಾಲ ಈಗಾಗಲೇ ಶುರುವಾಗಿರೋದ್ರಿಂದ ನಾವು ನೀರನ್ನ ಹೆಚ್ಚಾಗಿ ಕುಡಿತಾ ಇರ್ತೀವಿ. ಅದ್ರಲ್ಲೂ ನೀರು ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರಿಜ್ ನ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲ ಅಂದ್ರೆ ಕೆಲವೊಂದು ಟೈಮು ಫ್ರೀಸರ್ ನಲ್ಲಿ ಇರುವಂತ ಐಸ್ ನ ತೆಗೆದು ಹಾಕೊಂಡು ಕೂಡ ಕುಡಿತಾ ಇರ್ತೀವಿ. ಈ ರೀತಿ ಕುಡಿಯೋದು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಬದಲಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತಂದ್ರು ಯೂಸ್ ಮಾಡಿದಂತ ಈ ಆರೋಗ್ಯ ಪದ್ಧತಿನ ಬಳಸ್ಕೊಳ್ಳೋಣ. ನೋಡಿ, ಇದಕ್ಕಾಗಿ ನಾನು ಲಾವಾಂಚ ಬೇರ್ನ ತಗೊಂಡಿದ್ದೀನಿ. ಈ ಲಾವಾಂಚ ಬೇರಿನ ನೀರಲ್ಲಿ ಹಾಕಿ ಸ್ವಲ್ಪ ತೆಗೆನೆ ಎಷ್ಟೇ ಬಿಸಿಲಿದ್ರು ಆ ನೀರನ್ನ ಕೂಲಾಗಿ ಮಾಡುವಂತ ಶಕ್ತಿ ಇದಕ್ಕಿದೆ. ಇದನ್ನ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗುತ್ತೆ. ದಿನ ಪೂರ್ತಿಯಾಗಿ ನಾವು ಹೈಡ್ರೇಟ್ ಇಂದ ಇರಬಹುದು. ಅಷ್ಟೇ ಅಲ್ಲದೆ ನಮ್ಗೆ ನಿಶಕ್ತಿ ಕೂಡ ಆಗೋದಿಲ್ಲ. ಇನ್ನು ಕೆಲವ್ರ ಮನೆಗೆ ವಾಟರ್ ಪ್ಯೂರಿಫೈರ್ ಇಲ್ಲ, ನಾವು ಕಾರ್ಪೊರೇಷನ್ ನೀರನ್ನ ಹಾಗೆ ಉಪಯೋಗಿಸಿದೀವಿ ಅಂದಾಗ ಅದನ್ನ ಪ್ಯೂರಿಫೈ ಮಾಡೋದಕ್ಕೋಸ್ಕರ ಈ ತರ ಆಲಮ್ ಸ್ಟೋನ್ ನ ಯೂಸ್ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಇದರಿಂದ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಅವಾಗ ವಾಟರ್ ಪ್ಯೂರಿಫೈ ಆಗುತ್ತೆ. ಆದ್ರೆ ನಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ ಮಾತ್ರ ಇರೋದ್ರಿಂದ ನಾನು ಲಾವಂಚ ಬೇರನ್ನ ಮಾತ್ರ ಯೂಸ್ ಮಾಡ್ತಾ ಇದೀನಿ. ಅದನ್ನ ಒಂದು ಚಿಕ್ಕದಾಗಿರುವಂತಹ ಕಾಟನ್ ಬಟ್ಟೆನಲ್ಲಿ ಹಾಕಿ ಈ ರೀತಿ ಕಟ್ಟಿಟ್ಕೊಂಡು ಚಿಕ್ಕ ಮೂಟೆಯಾಗಿ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನ ನಾವು ಹಾಗೆ ತಗೊಂಡೋಗಿ ವಾಟರ್ ಪ್ಯೂರಿಫೈರ್ ನಲ್ಲಿ ಹಾಕೋಣ. ಈ ರೀತಿ ಹಾಕೊಂಡು ಈ ನೀರನ್ನ ಮನೇಲಿರುವಂತ ಪ್ರತಿಯೊಬ್ರು ಸಹ ತಗೋಬಹುದು. ಅಂದ್ರೆ ದೊಡ್ಡವರಿಂದ ಚಿಕ್ಕವ್ರ ತನಕ ಪ್ರತಿಯೊಬ್ರು ಸಹ ಈ ನೀರನ್ನ ಕುಡಿಬಹುದು. ಈ ಲಾವಂಚ ಬೇರು ಗಂಧಿಗೆ ಅಂಗಡಿಲಿ ಹಾಗೆ ನಾಟಿ ಔಷಧಿ ಅಂಗಡಿ ಸಿಗುತ್ತೆ. ಖಂಡಿತವಾಗ್ಲೂ ಈ ಟಿಪ್ಸ್ ನ ಮರೀದೆ ಟ್ರೈ ಮಾಡಿ ನೋಡಿ. ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಅಂಗಡಿಯಿಂದ ಪುದೀನ ಕಟ್ನ ತಂದ್ಮೇಲೆ ಈ ತರ ಮಾಡಿ ನೋಡಿ. ಮತ್ತೆ ನೀವು ಪುದೀನ ತಗೊಳ್ಳೋದೇ ಇಲ್ಲ. ಅದು ಹೇಗೆ ಅನ್ನೋದು ನೋಡೋಣ. ನೋಡಿ, ಪುದೀನ ಸೊಪ್ಪನ್ನ ಈ ತರ ಕಟ್ಟಿ ಕೊಟ್ಟಿರ್ತಾರಲ್ವಾ, ಇಲ್ಲಿ ತನಕ ನಾವು ಕಟ್ ಮಾಡಿ ತಗೊಂಡ್ಬೇಡ. ಈ ರೀತಿ ಕಟ್ ಮಾಡಿ ತಗೊಂಡಿರುವಂತ ಪುದೀನ ಭಾಗನ ಹಾಗೆ ತಗೊಂಡೋಗಿ ನೀರಿರುವಂತ ಗ್ಲಾಸ್ ಅಥವಾ ಒಂದು ಬಟ್ಲಲ್ಲಿ ಹಾಕಿಟ್ಕೊಳ್ಳೋಣ. ಈ ರೀತಿ ನಾವು 1 ವಾರ ತನಕ ಹಾಗೆ ಹಾಕಿಟ್ಟು ಮಧ್ಯದಲ್ಲಿ 1-2 ಸಲ ನೀರ್ ಚೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ.
ನೋಡಿ ಒಂದು ವಾರ ಆದ್ಮೇಲೆ ಎಷ್ಟು ಚಿಗುರು ಬಂದಿದೆ ಅಂತ. ಇವಾಗ ಇದನ್ನ ತಗೊಂಡೋಗಿ ಹಾಗೆ ನಾವು ಒಂದು ಪಾಟ್ನಲ್ಲಿ ಇಟ್ಕೊಳ್ಳೋಣ. ನೋಡಿ ಇದನ್ನ ಇಟ್ಕೊಂಡಿದ್ದು 2 ವಾರಕ್ಕೇನೆ ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಚಿಗುರಿದೆ ಅಂತ. ಖಂಡಿತವಾಗ್ಲೂ ಈ ಟಿಪ್ಸ್ ನೀವು ಟ್ರೈ ಮಾಡಿ ನೋಡಿ. ಇನ್ನು ಪುದೀನ ಸೊಪ್ಪನ್ನ ನಾವು ಹೊರಗಡೆ ಕೊಂಡ್ಕೋಬೇಕಾಗಿಲ್ಲ, ಮನೇಲೆ ಈ ತರ ಬೆಳೆಸ್ಕೋಬಹುದು. ನೋಡಿ ಒಂದು ಚಿಕ್ಕ ತುಂಡು ಶುಂಠಿನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರುವಂತ ಸಿಪ್ಪೆನ ಕ್ಲೀನ್ ಮಾಡ್ಬೇಕಾಗಿಲ್ಲ. ಇದನ್ನ ಹಾಗೆ ನಾವು ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡು ಒಂದು ಕುಟ್ಟೋ ಕಲ್ಲಿಂದ ಹಾಕಿ ಕುಟ್ಟಿ ತಗೋಣ, ಅಥವಾ ಇದನ್ನ ಗ್ರೇಟರ್ ಇಂದ ತುರಿದು ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಈ ರೀತಿ ಪೂರ್ತಿಯಾಗಿ ಕುಟ್ಟಿ ತಗೊಂಡಾದ್ಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಂಡು ರಸನ ಮಾತ್ರ ತಗೋಣ. ಅಕಸ್ಮಾತ್ ನಮ್ಗೆ ಟೈಮ್ ಇದೆ ಅಂದಾಗ ಇದನ್ನ ಹಾಗೆ ಒಂದು ಬಾಟಲಿನಲ್ಲಿ ಹಾಕಿ ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸಿ ತಗೋಬೇಕಾಗತ್ತೆ. ಆದ್ರೆ ನಾನು ಇವಾಗ ಬರೀ ರಸನ ಮಾತ್ರ ಫಿಲ್ಟರ್ ಮಾಡಿ ತಗೊಂಡಿದ್ದೀನಿ. ಇವಾಗ ನನಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ರಸ ಸಿಕ್ಕಿದೆ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದೀನಿ. ಈ ರೀತಿ ಹಾಕೊಂಡಾದ್ಮೇಲೆ ಇವೆರಡನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ ಈ 2 ಇಂಗ್ರೀಡಿಯೆಂಟ್ ಅಷ್ಟೇ ಸಾಕು. ಇದನ್ನ ಹಾಗೆ ತಗೊಂಡೋಗಿ ನಾವು ತಲೆ ಬುರುಡೆನಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಕೆಲವರಿಗೆ ಈ ತರ ತಲೆ ತುಂಬಾ ಏನಿರುತ್ತೆ, ಇದಕ್ಕಾಗಿ ಎಷ್ಟೇ ಮನೆ ಮದ್ದು ಬಳಸಿದ್ರು ಹಾಗೆ ಎಷ್ಟೇ ಕೆಮಿಕಲ್ ಇರುವಂತ ಶಾಂಪೂನ ಉಪಯೋಗಿಸಿದ್ರು ಸ್ವಲ್ಪನೂ ಯೂಸ್ ಆಗಿರೋದಿಲ್ಲ. ಅಷ್ಟೇ ಅಲ್ಲದೆ ಇದರಿಂದ ಡ್ಯಾಂಡ್ರಫ್ ಕೂಡ ಹೆಚ್ಚಾಗಿ ಅಲ್ಲಲ್ಲಿ ಗಾಯಗಳು ಕೂಡ ಆಗ್ತಿರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಷ್ಟೇ ಅಲ್ಲದೆ ಎಷ್ಟೇ ಏನಿದ್ರು ಅದನ್ನೆಲ್ಲ ಪೂರ್ತಿಯಾಗಿ ಹೋಗಿಸೋದಕ್ಕೋಸ್ಕರ ಈ ಶುಂಠಿ ರಸನ ಬಳಸ್ಕೊಳ್ಳೋಣ. ಮನೇಲಿ ಸ್ಕೂಲ್ಗೆ ಹೋಗುವಂತ ಮಕ್ಳಿದ್ರೆ ಒಬ್ರಿಂದ ಒಬ್ಬರ ತಲೆಗೆ ಏನು ಬೇಗನೆ ಶಿಫ್ಟ್ ಆಗೋದ್ರಿಂದ ಏನನ್ನ ತಲೆಗೆ ಹತ್ತಿಸ್ಕೊಂಡು ಬಂದ್ಬಿಡ್ತಾರೆ. ಇದರಿಂದ ಒಂದೇನ್ ತಲೆಲಿದ್ರು ಅದ್ರ ಜೊತೆಗೆ ಸೀರು ಇನ್ನು ಕೆಲವು ಏನ್ಗಳೆಲ್ಲ ಶುರು ಆಗ್ಬಿಡುತ್ತೆ. ಆ ರೀತಿ ಆಗದಿರೋದಕ್ಕೋಸ್ಕರ ಈ ರಸನ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ತಲೆ ಬುರುಡೆನಲ್ಲಿ ಮುಖ್ಯವಾಗಿ ಇದನ್ನ ದೊಡ್ಡೋರಿಂದ ಸ್ಕೂಲ್ಗೆ ಹೋಗೋ ಮಕ್ಕಳ ತನಕ ಖಂಡಿತವಾಗ್ಲೂ ಉಪಯೋಗಿಸ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಶುಂಠಿ ರಸನ ತಲೆಗೆ ಅಪ್ಲೈ ಮಾಡೋದ್ರಿಂದ ಏನು ಸೀರು ಇವೆಲ್ಲನೂ ತಲೆ ಬಿಟ್ಟು ಹೋಗೋದಷ್ಟೇ ಅಲ್ಲದೇನೆ ಹೇರ್ ಫಾಲ್ ಪೂರ್ತಿ ಸ್ಟಾಪ್ ಆಗಿ ಕೂದಲು ಆದಷ್ಟು ಬೇಗ ಫಾಸ್ಟ್ ಗ್ರೋತ್ ಆಗುತ್ತೆ. ನೋಡಿ ಈ ತರ ನಾವು ತಲೆಗೆ ಸ್ನಾನ ಮಾಡೋದಕ್ಕೂ ಹಿಂದಿನ ದಿನ ರಾತ್ರಿಯಲ್ಲಿ ತಲೆ ಬುರುಡೆ ಪೂರ್ತಿಯಾಗಿ ಇದನ್ನ ಅಪ್ಲೈ ಮಾಡ್ಕೊಂಡು ಮಾರನೇ ದಿನ ಎದ್ದು ತಲೆಗೆ ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಇದ್ರ ಸ್ಮೆಲ್ಗೆ ಎಲ್ಲ ಏನು ಹೊಟ್ಟೆ ಹೋಗಿರುತ್ತೆ. ಅಷ್ಟೇ ಅಲ್ಲದೆ ಒಂದ್ ಸ್ವಲ್ಪ ಸೀರು ಕೂಡ ಇರೋದಿಲ್ಲ. ಈ ಟಿಪ್ಸ್ ನ ವಾರಕ್ಕೆ 2 ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಒಂದು ಗ್ಲಾಸ್ನಲ್ಲಿ 5 ರಿಂದ 6 ಬಾದಾಮಿನ ಹಾಕೋತಾ ಇದೀನಿ. ಇದ್ರ ಜೊತೆಗೆ ಬಾದಾಮ್ ಪೀಸನ್ನ 2 ಪೀಸ್ ಅಷ್ಟು ಹಾಕೋತಾ ಇದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನ ಹಾಕೋತಾ ಇದೀನಿ. ಗ್ಲಾಸ್ ಪೂರ್ತಿಯಾಗಿ ನೀರನ್ನ ಫಿಲ್ ಮಾಡ್ಕೊಂಡು ಪ್ಲೇಟ್ ನ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು 3 to 4 ಅವರ್ಸ್ ಆದ್ಮೇಲೆ ಇದರಲ್ಲಿ ಇರುವಂತದೆಲ್ಲ ಚೆನ್ನಾಗಿ ಸೋಕ್ ಆಗಿರುತ್ತೆ. ಅವಾಗ ಇದನ್ನ ನಾವು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಳ್ಳೋಣ. ಮೊದಲು ಹಾಗೆ ಇದನ್ನ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪೌಡರ್ನ ಹಾಕೋಣ. ಅದು ಸಕ್ಕರೆನ ಕೂಡ ಸೇರಿಸ್ಕೋಬಹುದು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಜ್ಯೂಸನ್ನು ನಾವು ಗ್ಲಾಸಲ್ಲಿ ಹಾಕೋಣ. ಈ ತರ ನಾವು ವಾರಕ್ಕೊಂದ್ಸಲ 1 ಗ್ಲಾಸ್ ಅಷ್ಟು ಈ ಜ್ಯೂಸ್ನ ಕುಡಿಯೋದ್ರಿಂದ ಈ ಬಿಸಿಲಿಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಜಾಸ್ತಿನೇ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಉರಿ ಬಿಸಿಲಿಗೆ ತುಂಬಾನೇ ಹೀಟ್ ಆಗಿರುವಂತ ನಮ್ಮ ಬಾಡಿನ ಇನ್ಸ್ಟೆಂಟ್ ಆಗಿ ಕೂಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಿ ಕಾನ್ಸ್ಟಿಪೇಷನ್ ಸ್ಟಾಪ್ ಮಾಡುತ್ತೆ. ಇದ್ರ ಜೊತೆಗೇನೆ ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ನಮ್ಮ ವೆಯ್ಟ್ ನ ಬ್ಯಾಲೆನ್ಸ್ ಮಾಡಿ ಬೋನ್ ಹೆಲ್ತ್ ನ ತುಂಬಾನೇ ಸ್ಟ್ರಾಂಗ್ ಮಾಡುತ್ತೆ. ಅಷ್ಟೇ ಅಲ್ಲದೆ PCOD ಗೆ ತುಂಬಾನೇ ಒಳ್ಳೇದು. ನೀವು ಸಹ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ತರ ಯೂಸ್ಫುಲ್ ವಿಡಿಯೋಗೋಸ್ಕರ ಚಾನಲ್ ಪೇಜ್ ನಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.